ನುರಿತ ಉಪನ್ಯಾಸಕರ ಬೋಧನೆಯಿಂದ ಮಕ್ಕಳ ಸಾಧನೆಗೆ ಕಾರಣವಾಗಿದೆ. ಅದಕ್ಕಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನೀಟ್ ಪರೀಕ್ಷೆ ಬಗ್ಗೆ ಜಾಗೃತಿ ಮೂಡಿಸುವುದು ನಮ್ಮ ಉದ್ದೇಶವಾಗಿದೆ ಎಂದು ಫ್ಯೂಷನ್ ಎಜುಕೇಷನ್ನಲ್ಲಿ ಮತ್ತು ವೆಲ್ಫೇರ್ ಚಾರಿಟೇಬಲ್ ಟ್ರಸ್ಟ್ನ ನಿರ್ದೇಶಕರಾದ ಮಹೇಶ್ ಕೆಎಸ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಮತ್ತು ಬಡತನ ಹಿನ್ನೆಲೆಯಲ್ಲಿ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳು ಕೆಸೆಟ್, ನೀಟ್ ಮತ್ತು ಜೆಇಇ ಪರೀಕ್ಷೆ ಬಗ್ಗೆ ಸರಿಯಾದ ಮಾರ್ಗದರ್ಶನ ಸಿಗುತ್ತಿಲ್ಲ. ಆದ್ದರಿಂದ ನಮ್ಮ ಪೋಷಣ್ ಅಕಾಡೆಮಿಯು ಈ ಮಾಹಿತಿಯನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಒದಗಿಸಲಿದೆ. ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಿದ್ದೇವೆ. ಮುಂಬರುವ ನೀಟ್ ಯುಜಿ 2026 ಪರೀಕ್ಷೆಗೆ ನಮ್ಮ ಸಂಸ್ಥೆ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಮಾದರಿ ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಆದ ಕಾರಣ ಈ ವಿಭಾಗ ಎಲ್ಲ ಮಕ್ಕಳ ಇದರ ಸದುಪಯೋಗನ ಪಡೆದುಕೊಳ್ಳಬೇಕು. ನಮ್ಮ ಸಂಸ್ಥೆ ನೀಟ್ ಪರೀಕ್ಷೆ ಸಿದ್ಧತೆಗೋಸ್ಕರ ಹೆಸರಾಂತ ಸಂಸ್ಥೆಗಳ ಜೊತೆ ಒಪ್ಪಂದ ಮಾಡಿಕೊಂಡು ಮಕ್ಕಳಿಗೆ ಸಂಪೂರ್ಣ ಸಿದ್ಧತೆಯನ್ನು ಮಾಡುತ್ತಿದ್ದೇವೆ. ಅದಕ್ಕಾಗಿ ನಿಮ್ಮ ಗುರಿ ನಮ್ಮ ಬೆಂಬಲ ಎಂಬ ಉದ್ದೇಶ ವ್ಯಾಖ್ಯಾನದೊಂದಿಗೆ ಸಾಗುತ್ತಿದ್ದೇವೆ ಎಂದರು. 2025-26ನೇ ಸಾಲಿನ ಪರೀಕ್ಷೆಯಲ್ಲಿ ಕುಮಾರಿ ಸಂಜನಾ ಬಂಗಾಲೆ, ಕುಮಾರ್ ಸಾಗರ್ ಶೆಟ್ಟಿ, ಕುಮಾರಿ ಅರ್ಪಿತಾ, ಕುಮಾರಿ ಶ್ರೇಯಾ ಉತ್ತಮ ಸ್ಥಾನ ಪಡೆದಿದ್ದಾರೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಗಾಂಧೀಜಿ ಮೊಳಕೆರೆ, ಪರಮೇಶ್ವರ್ ಸ್ವಾಮಿ, ಬಿಎಂ ರಾವ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಲಬುರಗಿ ನಗರದ ಕಡೆ ಎಲ್ಲ ಜನನು ತಿರುಗಿ ನೋಡುವ ಹಾಗೆ ಮಾಡಿದೆ. ಕುಮಾರಿ ಸಂಜನಾ ಬಗಲೆ 375ನೇ ರ್ಯಾಂಕ್, ವೆಟರ್ನರಿ ರ್ಯಾಂಕ್ ಅನ್ನು ಪಡೆದು ನಮ್ಮ ಫ್ಯೂಷನ್ ಅಕಾಡೆಮಿಯ ಬೆಸ್ಟ್ ಸ್ಟೂಡೆಂಟ್ ಆಗಿ ಹೊರಹೊಮ್ಮಿದ್ದಾರೆ. ಹಾಗೆ ಕುಮಾರಿ ಶ್ರೇಯಾ ಅವರು ಕೂಡ ವೆಟರ್ನರಿ ರ್ಯಾಂಕಲ್ಲಿ 2727ನೇ ರ್ಯಾಂಕನ್ನು ಪಡೆದಿದ್ದಾರೆ. ಆ ಎರಡೂ ವಿದ್ಯಾರ್ಥಿಗಳು ನಮ್ಮ ಜೊತೆ ಇಲ್ಲಿದ್ದಾರೆ. ಈ ಖುಷಿ ವಿಷಯ ಜೊತೆ ಇನ್ನೂ 4-5 ವಿದ್ಯಾರ್ಥಿಗಳು, ಸಾಗರ್ ಶೇಟೆ ಇಂಜಿನಿಯರಿಂಗ್ ರ್ಯಾಂಕಲ್ಲಿ 2033ನೇ ರ್ಯಾಂಕನ್ನು ಪಡೆದಿದ್ದಾನೆ. ಸಂಜನಾ ಬಗಾಲೆ ಅಗ್ರಿಕಲ್ಚರ್ ಅಲ್ಲಿ 1574ನೇ ರ್ಯಾಂಕನ್ನು ಪಡೆದು ಹೊರಹೊಮ್ಮಿದ್ದಾರೆ. ಹಾಗೆ ಕುಮಾರ್ ಶ್ರೀಶೈಲ್ ವೆಟರ್ನರಿ ರ್ಯಾಂಕ್ 1952ನೇ ರ್ಯಾಂಕ್ ಹೊಂದಿದ್ದಾರೆ. ಹಾಗೂ ಕುಮಾರಿ ಅರ್ಪಿತಾ ವೆಟರ್ನರಿ ಸೈನ್ಸಲ್ಲಿ 2002ನೇ ರ್ಯಾಂಕನ್ನು ಹೊಂದಿರುತ್ತಾರೆ. ಈ ಎಲ್ಲ ರ್ಯಾಂಕ್ಗಳ ಹಿಂದೆ ಫ್ಯೂಷನ್ ಅಕಾಡೆಮಿಯ ಉಪನ್ಯಾಸಕರು ಹಾಗೂ ಫ್ಯೂಷನ್ ಫ್ಯಾಮಿಲಿಯ ಶ್ರಮ ಹಾಗೂ ಎಲ್ಲ ಪೋಷಕರು ನಮ್ಮಲ್ಲಿ ಇಟ್ಟಿರುವ ನಂಬಿಕೆ, ಈ ರಿಸಲ್ಟ್ಗೆ ನಾವು ಈ ಸಾಧನೆಗೆ ಅವರನ್ನು ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಕೋರುತ್ತೇನೆ. ಹಾಗೂ ಈ ಪ್ರೆಸ್ ಮೀಟ್ಗೆ, ಈ ಪ್ರೆಸ್ ಪತ್ರಿಕಾಗೋಷ್ಠಿಗೆ ತಾವೆಲ್ಲ ಬಂದಿದ್ದಕ್ಕೆ ನಮಗೆ ಭಾಳಷ್ಟು ಖುಷಿಯಾಗಿದೆ. ನಮ್ಮ ಉದ್ದೇಶ ಈಗ ಬರುವ ಮುಂದಿನ ವರ್ಷಗಳಲ್ಲಿ ಉದ್ದೇಶ ಏನಪ್ಪ ಅಂದರೆ, ನೀಟ್, JEE, KCET ಬಗ್ಗೆ ಬಡವರು ಅದರಲ್ಲಿ ಕೂಡ ನಾವು ಭಾಗಿಯಾಗಿ, ಅದರಲ್ಲೂ ಕೂಡ ಅತಿ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಳ್ಳೋಕೆ ಆಗಲಿಲ್ಲ. ಆನ್ಲೈನ್ಗಿಂತ ಆಫ್ಲೈನ್ ನಮ್ಮ ಫ್ಯೂಷನ್ ಅಕಾಡೆಮಿ ಯಾವಾಗಲೂ ತೆರೆದಿರುತ್ತೆ. ಅಂಥ ವಿದ್ಯಾರ್ಥಿಗಳು ಬಂದು ನಮ್ಮಿಂದ ಉಚಿತವಾಗಿ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೋಬೋದು. ಸೊ ನಿಮ್ಮ ಮುಖಾಂತರ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಏನು ಹೇಳಬೇಕಂತ ಇದೀವಿ ಅಂದರೆ, CET, ನೀಟ್, JEE ಪ್ರಿಪರೇಷನ್ ಭಾಳಷ್ಟು ಸುಲಭವಿದೆ. ಯಾವ ರೀತಿ ಪ್ರಿಪೇರ್ ಮಾಡಬೇಕು, ಯಾವ ರೀತಿ ಪ್ರಿಪೇರ್ ಆಗಬೇಕು, ಆ ಎಕ್ಸಾಮ್ಗೆ ಯಾವ ರೀತಿ ನಾವು ಕ್ರ್ಯಾಕ್ ಮಾಡಬೇಕು ಅನ್ನೋ ಏನಾದರೂ ನಿಮ್ಮಲ್ಲಿ ಕೇಳುವ ಸಮಸ್ಯೆಗಳು ಇದ್ದರೆ ತಮ್ಮಲ್ಲಿ ಬಂದು ಆ ವಿಷಯವನ್ನು ಫ್ಯೂಷನ್ ಅಕಾಡೆಮಿ ಉಪನ್ಯಾಸಕರ ಹತ್ರ ನೀವು ಯಾವುದೇ ರೀತಿ ಸಮಸ್ಯೆ ಇರಲಿ, ಯಾವುದೇ ರೀತಿ ಡೌಟ್ ಇರಲಿ ಬಂದು ಕೇಳ್ಬೋದು. ಕಲಬುರಗಿ ಕಲ್ಯಾಣ ಕರ್ನಾಟಕದಲ್ಲಿ ಫ್ಯೂಷನ್ ಅಕಾಡೆಮಿ ಮೊದಲನೇ ವರ್ಷದಲ್ಲಿ ಇಷ್ಟು ಸಾಧನೆ ಮಾಡಿದೆ. ಇದರ ಜೊತೆಗೆ ನಮ್ಮ ಗುರಿ ಏನಿದೆ ಅಂದರೆ, ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ KCET ಮತ್ತು ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣ ಮಾಡಬೇಕು ಹಾಗೂ ಅತಿ ಹೆಚ್ಚು ಸೀಟ್ನ ಕಲ್ಯಾಣ ಕರ್ನಾಟಕದಲ್ಲಿ ಕೊಡೋಕ್ಕೋಸ್ಕರ ಸಹಾಯ ಮಾಡಬೇಕು ಅನ್ನುವ ಒಂದು ಉದ್ದೇಶ ನಮ್ಮ ಫ್ಯೂಷನ್ ಅಕಾಡೆಮಿದಾಗಿದೆ. ಅದಕ್ಕೋಸ್ಕರ ನಮ್ಮ ಉದ್ದೇಶದಲ್ಲಿ ನಮ್ಮ ಫ್ಯೂಷನ್ ಅಕಾಡೆಮಿಯ ಕೆಳಗಡೆ ನಿಮ್ಮ ಗುರಿ ನಮ್ಮ ಬೆಂಬಲ ಎನ್ನುವ ಉದ್ದೇಶವನ್ನು ವಾಕ್ಯವಾಗಿ ಇಟ್ಟುಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಯು ಈ ಭಾಗದ ಬಹುತೇಕ ವಿದ್ಯಾರ್ಥಿಗಳಿಗೆ ಅವರ ಗುರಿಯನ್ನು ಮುಟ್ಟಲು ಎಲ್ಲ ರೀತಿಯ ಪ್ರಯತ್ನಗಳು ಮಾಡುತ್ತೇವೆ. ಈ ಮೂಲಕ ಒಳ್ಳೆಯ ಮೈಲಿಗಳನ್ನು ಸಾಧಿಸುತ್ತೇವೆ ಎಂದು ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಸುತ್ತೇನೆ. ಧನ್ಯವಾದಗಳು.
ತಮ್ಮ ವಿಶ್ವಾಸಿ ಮಹೇಶ್ KS.